ಅಲ್ಲಿ PDO ಪರೀಕ್ಷೆ ಇದೆ, ಅದನ್ನು FIR ಕಾಪಿ ಎಲ್ಲ ಇದೆ, ನಿಮ್ಗೆ ಕೊಡ್ತೀನಿ. ಕಾಪಿ ಬೇಕಾ ಅಧ್ಯಕ್ಷರು ಕೊಡ್ತೀರನಪ್ಪ? ನಾನು ಹೇಳಿದ್ದಾಯ್ತು, ಕೊಡು ಅಧ್ಯಕ್ಷರಿಗೆ, ಅದು ಕೊಡ್ತೀನಿ, ಇದು ಕೊಡ್ತೀನಿ. ವಿಜಯನಗರ ಪೊಲೀಸ್ ಸ್ಟೇಷನ್ ಇದು. ಆ ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೂ ಡೀಟೇಲ್ ಆಗಿದೆ. ವಿಜಯನಗರ ಪೊಲೀಸ್ ಸ್ಟೇಷನ್ ಇಲ್ಲಿ ದುಡ್ಡೆಲ್ಲ ಮೆನ್ಷನ್ ಮಾಡಿದ್ದಾರೆ. ಮೆಜೆಸ್ಟಿಕ್ ನಲ್ಲಿರುವ ಸೌತ್ ವೆಸ್ಟರ್ನ್ ರೈಲ್ವೆ ಚೀಫ್ ಟಿಕೆಟ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಗೋವಿಂದರಾಜು ಎಂಬಾತನು ವಿವಿಧ ಉದ್ಯೋಗಿಗಳಿಗೆ ನಡೆಯುವ KAS, PDO, ಗ್ರಾಮ ಲೆಕ್ಕಾಧಿಕಾರಿ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಪರೀಕ್ಷಾರ್ಥಿಗಳನ್ನು ಮಧ್ಯವರ್ತಿ ಮುಖಾಂತರ ಮೋಸದಿಂದ ಅಕ್ರಮವಾಗಿ ಹಣ ಪಡೆದುಕೊಂಡು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಹಣ ಸಂಪಾದನೆ ಮಾಡುತ್ತಿರುವ ಬಂದ ಮಾಹಿತಿ. ಇದು FIR ರಿಪೋರ್ಟ್ ನಾನು ಹೇಳ್ತಾ ಇರೋದು, ಕಂಪ್ಲೇಂಟ್ ಅಲ್ಲ. ಪೊಲೀಸರು FIR ಹಾಕಿರೋದು ಅವ್ರ ಮೇಲೆ. ಅದರಲ್ಲಿ ಹೇಳ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತನಗೆ ಪರೀಕ್ಷೆಗೆ ಸಂಬಂಧಿಸಿದಂತ ಅಧಿಕಾರಿಗಳು ಪರಿಚಯವಿದ್ದು, ಯಾರು KPSC ಅವರು ನಮ್ಗೆ ಪರಿಚಯ ಇದ್ದು, ನಾನು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸಿ ಹುದ್ದೆ ಕೊಡಿಸುವುದಾಗಿ ಮಧ್ಯವರ್ತಿಗಳ ಮುಖಾಂತರ ನಂಬಿಸಿ PDO ಹುದ್ದೆಗೆ 25 ಲಕ್ಷ ರೂಪಾಯಿ. ನಂದಲ್ಲ ಕಂಪ್ಲೇಂಟ್ ನಂದಲ್ಲ, ಪೊಲೀಸರು, ಪೊಲೀಸ್ ಇಲಾಖೆಯವರು 25 ಲಕ್ಷ ಯಾವುದು PDOಗೆ ಅವ್ರ FIR ಅಲ್ಲಿ ಬರೆದಿರೋದು. ಅದಾದ್ಮೇಲೆ KS ಪ್ರಿಲಿಮಿನರಿ ಪರೀಕ್ಷೆಗೆ 50 ಲಕ್ಷ, KS ಪ್ರಿಲಿಮಿನರಿ ಪರೀಕ್ಷೆಗೆ 50 ಲಕ್ಷ ರೂಗಳನ್ನು ನೀಡುವಂತೆ ಮಾತಾಡಿಕೊಂಡು ಅವರಿಂದ OMR ಶೀಟ್ಗಳನ್ನು ತುಂಬಿಸಿ ಗೊತ್ತಿಲ್ಲದ ಪ್ರಶ್ನೆಗೆ, ಅದು ಹೇಳ್ತೀನಿ, ಅದು ದೊಡ್ಡ ರಹಸ್ಯನೇ ಐತೆ. ರಹಸ್ಯ ಹೇಳ್ಬಿಟ್ರೆ ನಾವೆಲ್ಲ ನಡ್ಗೋಗ್ಬೇಕು. ಆ OMR ಪ್ರಶ್ನೆ ಪತ್ರಿಕೆ ಬರುತ್ತಲ್ಲ, ಅದರಲ್ಲಿ ದೊಡ್ಡ ಸ್ಕ್ಯಾಂಡ್ಲಿದೆ. ಅದನ್ನ ಅವರು ಇಷ್ಟಕ್ಕೆಲ್ಲ ಅವ್ರೇನ್ ಮಾಡಿದ್ದಾರೆ, ಅವರ ಮೊಬೈಲ್ ನಂಬರ್ಗಳು, ಖಾಲಿ ಚೆಕ್ಗಳು, ಇವರಿಂದ ಖಾಲಿ ಚೆಕ್ಕು ಇವೆಲ್ಲವನ್ನ ತೆಗೆದುಕೊಂಡು ಈಗ ಈ ಒಂದು ಪರೀಕ್ಷೆಯ ಒಂದು ವ್ಯವಹಾರಗಳನ್ನು ಮಾಡಿದ್ದಾರೆ. ಅಧ್ಯಕ್ಷರೇ, ಈಗ ಹೇಳಿ, ಈಗ ನಾನು ತೋರಿಸ್ನಲ್ಲ ಇಲ್ಲಿ ವ್ಯವಹಾರ ಆಗಿದೆ ಅಂತೇಳಿ FIR ಆಗಿದೆ, ಪೊಲೀಸರು FIR ಮಾಡಿರೋದು. ಮೆಂಬರ್ ಯಾರು ಮಾಡಿದಾರ? ಅದರಲ್ಲಿ ಮೆಂಬರ್ ಯಾರು ಮಾಡಿದಾರ? ಮೆಂಬರ್ ಇನ್ವಾಲ್ವ್ ಆಗಿದ್ದಾರೆ? KPSC ಮೆಂಬರ್ ಅಲ್ಲಿ ಅಥೆಂಟಿಕೇಟೆಡ್ ಆಫೀಸರ್ಸ್ ಯಾವನಾರ ದುಡ್ಡು ತಗೊಂಡು ಸಾಬೀತಿದ್ರೆ ಈಗ ಯಾವನ 2 FIR ಆಯ್ತು ಅವ್ನು ಹೇಳ್ತಾನಪ್ಪ, ಏನ್ ಸಿಕ್ಕಿದೆ ಇದು ಶಿವಲಿಂಗ ಸರ್ಕಾರ ಕೂತ್ಕೊಳ್ಳಿ. ಅದೇ ಸರ್ಕಾರ ಮಾಡಿದ್ದೆ ಅಂತ ಯಾಕೆ ಬಿಂಬಿಸ್ತೀರಾ? ಅಧ್ಯಕ್ಷರೇ, ಇವರಿಗೆ ಸ್ವಲ್ಪ ಜನ ತಿಳ್ಕೊತಾರೆ. 50,000 20,000 1 ಕೋಟಿ ಅಂದ್ರೆ ಓ ಇವ್ರು ಕಾಂಗ್ರೆಸ್ ಸರ್ಕಾರದವ್ರು ಹೊಡ್ಕೊಂಡ್ ತಿಂತಾವ್ರು ಅಂತ ಜನ ತಿಳ್ಕೋಬೇಕು. ಯಾವನ ಮಾಡಿದ್ರೆ ಹಿಡ್ಕೊಂಡು ಎದುರ್ತಾವ್ರೆ. ಏನು ಸೋಮೆ ಸರ್ಕಾರನ ಏನೋ ಘೋಷಣೆ ಮಾಡಕ್ಕೈತೆ ಅಂತ ಏನ್ ಬೇಕಾದ್ರೂ ಮಾಡೋದು ಅಂತಲ್ಲ. ನೀವು ಈ ಮಂತ್ರಿ ಇದಕ್ಕೆ ಇನ್ವಾಲ್ವ್ ಅರ್ಥ ಏನು? ಯಾವ ರೀತಿ ಇನ್ವಾಲ್ವ್ಮೆಂಟ್ ಐತೆ ಗೌರ್ಮೆಂಟ್ ಅಲ್ಲಿ ಅಂತ ಬಾಲಕೃಷ್ಣ ಅವರೇ, ಎಲ್ಲಿ ಗೌರ್ಮೆಂಟ್ಗೂ ನಾನು ಸದಾ ಕಡ್ರಿ ಮಾತಾಡ್ದಲ್ಲ ಇದು ಏನಾರ ಮಂತ್ರಿಗಳಿಗೆ ಶಕ್ತಿ ಅಲ್ವಾ? ಶಿವಲಿಂಗೌಡ್ರೆ, ಅಲ್ಲಿ ಅಧ್ಯಕ್ಷರೇ, ಚರ್ಚೆ ಸ್ವಲ್ಪ ದಾರಿ ಚರ್ಚೆ ಸ್ವಲ್ಪ ದಾರಿ ತಪ್ತಾ ಇದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ತಮ್ಮ ಅಲಿಗೇಷನ್ ಮಾಡುವಾಗ ಅವ್ರಿಗೆಲ್ಲ ಅರ್ಥ ಆಗಿದ್ದು, ಇವರು ಸರ್ಕಾರದ ವಿರುದ್ಧ ಈ ಒಂದು ಆಪಾದನೆ ಮಾಡ್ತಾ ಇದ್ದಾರೆ ಅಂತ. ಅದನ್ನು ಅವರು ಸ್ಪಷ್ಟ ಮಾಡ್ತಾ ಹೇಳಬೇಕಾಗಿತ್ತು. ಲೋಕಸೇವಾ ಆಯೋಗ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ.
ಆ ಕಾರಣಕ್ಕೆ ನಾನು ಮೊದಲೇ ಹೇಳಿದೆ, ನಾವೆಲ್ಲರೂ ಜವಾಬ್ದಾರಿಯಿಂದ ಇರೋಣ, ಜನರಲೈಸ್ ಮಾಡಬೇಡಿ ಅನ್ನೋ ಒಂದು ಮಾತ್ರ ನಂದು ವಿನಂತಿ. ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ, ಇದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಸ್ಥೆ ಆಗಿರೋದ್ರಿಂದ ಅವರಿಗೆ ಇಲ್ಲಿ ಬಂದು ಡಿಫೆಂಡ್ ಮಾಡಿಕೊಳ್ಳುವಂಥ ಅವಕಾಶ ಇಲ್ಲದೇ ಇರೋದ್ರಿಂದ ತಾವು ಸ್ಪೆಸಿಫಿಕ್ ಆಗಿ ಏನು, ಯಾಕಂದರೆ ಅಧ್ಯಕ್ಷರು ನಿಮಗೆ ಪರವಾನಗಿ ಕೊಟ್ಟಿದ್ದಾರೆ, ನೀವು ಹೇಳ್ರಿ. ಆದರೆ ಸರ್ಕಾರದ ಪಾತ್ರ ಏನಾರಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಹೇಳ್ರಿ. ಅದಕ್ಕೆ ನಾವು ಹೀಗೆ ಒಬ್ಬೊಬ್ಬರು ಅಲ್ಲಿ ಮಾತಾಡಾಗ್ತದೆ, ಅಲ್ಲಿ ಕೆಲವು ಸ್ಯಾಂಪಲ್ ಅಲ್ಲಿ ಕೆಲವು ಸ್ಯಾಂಪಲ್ ಕೂತ್ಕೊಳ್ಳಿ. ಈಗ ನಿಮ್ಮ ಸರ್ಕಾರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವ ಸರ್ಕಾರ ಇದ್ದಾಗೂ ಕೆಪಿಎಸ್ಸಿ ಭ್ರಷ್ಟಾಚಾರ ಉತ್ತರ ಕೊಡ್ಲಿ, ಮಂತ್ರಿ ಮಾತಾಡ್ಲಿ ಮಾತಾಡ್ಲಿ. ಅವರು ನೀವ್ ಯಾಕೆ ಮಾಡ್ತಾ ಇರೋದು ಕೆಪಿಎಸ್ಸಿ. ಆಯ್ತು, ನೀವ್ ಯಾಕೆ ಮತ್ತೆ ಮಾತಾಡಿವ್ರೆ, ನೀವ್ಯಾಕೆ ಬೆನ್ನು ನೋಡ್ಕೊಳಕತ್ತೀರಿ ಕುಂಬಳಕಾಯಿ ಅಂದ್ರೆ? ನಾವು ಎಚ್ ಕೆ ಪಾಟೀಲ್ ಬಗ್ಗೆ ಆರೋಪ ಮಾಡಿಲ್ಲ, ಯಾವುದೇ ಮಂತ್ರಿಗಳ ಬಗ್ಗೆ ಆರೋಪ ಮಾಡಿಲ್ಲ. ನಮ್ಮ ಮಾನ್ಯ ವಿರೋಧ ಪಕ್ಷದವರು ಕೆಪಿಎಸ್ಸಿಯಲ್ಲಿ ನಡೀತಿರುವಂತ ಭ್ರಷ್ಟಾಚಾರದ ಹಗರಣ ಬಗ್ಗೆ ಮಾತಾಡಕತ್ತಾರೆ. ಅವರು ಕಾಂಗ್ರೆಸ್ ಎಚ್ ಕೆ ಪಾಟೀಲ್ ಹೆಸರು ತಗೊಂಡಿಲ್ಲ, ಏನಾದ್ರು ದಿವಸಕ್ಕೊಂದೊಂದು ಹೇಳ್ತಾ ಎಂತ ಮಾಡೋದಕ್ಕೆ ಕೇಳಿ ಕೇಳಿ ಸಾಕಾಗಿದೆ ನಮ್ಗೆ. ನಿಮ್ಮ ಮಾತಾಡಿಗೆ ಲಘುವಾಗಿ ಚರ್ಚೆ ಆಗೋದು ಬೇಡ ಅನ್ನೋ ಮಾತ್ರ ನನ್ನ ವಿನಂತಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಈ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಈ ಸಂಸ್ಥೆ ಬಗ್ಗೆ ಮಾತನಾಡುವಾಗ ಗಂಭೀರವಾಗಿ ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ ಹೇಳಿ ಅಂತ ಮಾತ್ರ ಹೇಳಿದ್ದೇನೆ. ನೀವು ಚಾರ್ಜಸ್, ಯಾಕಂದ್ರೆ there is no immunity. I know for certain that there is no immunity, but our own rules say that who is not able to defend himself, we must be careful. ಅದು ಮಾತ್ರ ನಾ ಅವ್ರಿಗೆ ಹೇಳೋದಕ್ಕೆ. ಸರ್, ತಾವು ಈ ಸದನದಲ್ಲಿದ್ರಿ, ಇದೇ ಸದನದಲ್ಲಿ ಇಂಥ ಸಂಸ್ಥೆಗಳ ಬಗ್ಗೆ ಹಿಂದೆ ಅನೇಕ ಚರ್ಚೆಗಳು ನಡೆದಿದ್ದಾವೆ. ಉದಾಹರಣೆಗೆ ತಾವು ಇದ್ರಿ, ಇಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟಿನ ವ್ಯವಹಾರಗಳ ಬಗ್ಗೆಯೂ ಇಲ್ಲಿ ಚರ್ಚೆ ನಡೆದಿದೆ. ಅವರು ಬಂದೇನು ಇಲ್ಲಿ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ರಮೇಶ್ ಕುಮಾರ್ ಅವರು ಆ ಪೀಠದಲ್ಲಿದ್ರು, ಅವಕಾಶ ಮಾಡಿಕೊಟ್ರು. ನಮ್ಗಿಲ್ಲಿ ರಕ್ಷಣೆ ಇದೆ ಮತ್ತು ಇಲ್ಲಿ ಇಂಥ ಚರ್ಚೆಗಳು ಆಗಬೇಕಾಗಿದೆ, ನಾವು ಕಣ್ಣು ಮುಚ್ಚಿ ಕೂರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವಕಾಶ ಕೊಟ್ಟು ಇಲ್ಲಿ ಬಹಳ ದೊಡ್ಡ ಡಿಬೇಟ್ ನಡೆದಿದೆ. ಇತಿಹಾಸದಲ್ಲಿ ತೆಗೆದು ನೋಡಿ ನೀವು. ಈಗ ನೀವು ಸಂವಿಧಾನದತ್ತ ಸಂಸ್ಥೆಗಳು ಅಂದ ಕೂಡಲೇ ಅವೇನು ದೇವಾಲಯಗಳಲ್ಲವು. ಅಲ್ಲಿ ಏನ್ ನಡೀತಾ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅದು ಎಲ್ಲೂ ಚರ್ಚೆ ಆಗ್ಲಿಕ್ಕೆ ಎಲ್ಲೋ ಒಂಥರ ಮಡಿವಂತಿಕೆ ತೋರಿಸೋದಿದೆಯಲ್ಲ, ಅಪಾಯಕಾರಿ ಸರ್. ಇದು ತಪ್ಪು ಸಂದೇಶ ಕಳಿಸ್ಬೇಡಿ. ಅರಗ್ ಜ್ಞಾನೇಂದ್ರ ಅವ್ರಿಗೆ ನಾ ಹೇಳ್ತೀನಿ, ಏನ್ ಸರ್ ಚುನಾವಣಾ ಆಯೋಗ ಬಗ್ಗೆ ಬೇಕಾಬಿಟ್ಟು ಮಾತಾಡಿ ಹೋಗ್ಬೇಡಿ. ನೀವು ಸುಮ್ಮನೆ ಮಾತಾಡಿ, ಇದೆಲ್ಲ ಚುನಾವಣಾ ಮಾತಾಡಿ ಅವಕಾಶ ಕೊಡಿ. ಯಾಕೆ ಸುಮ್ಮನೆ ನಾಟಕ ಇಲ್ಲಿ